ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಸ್ತಿಯ ಒಂದು ಹಾಂಟೆಡ್ ಇಲುಗಾಡಿನ ಬಳಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲುಗಾಡು ಅಂದರೆ ಏನು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಸತ್ತ ನಂತರ ಅವರನ್ನು ಸ್ಮಶಾನದಲ್ಲಿ ಮಣ್ಣು ಮಾಡೋದಕ್ಕೂ ಮುಂಚೆ ದಾರಿ ಮಧ್ಯೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಆ ಸತ್ತ ವ್ಯಕ್ತಿಯನ್ನ ಕೆಳಗೆ ಇಳಿಸಿ ಮಡಕೆ ಒಡೆದು ಕೂಳನ್ನು ಇಟ್ಟು ಆ ಮೃತದೇಹಕ್ಕೆ ಪೂಜೆ ಮಾಡಿ ಆಮೇಲೆ ಆ ಸತ್ತ ವ್ಯಕ್ತಿಯನ್ನ ಎತ್ಕೊಂಡು ಹೋಗಿ ಸ್ಮಶಾನದಲ್ಲಿ ಮಣ್ಣು ಮಾಡ್ತಾರೆ. ಸೊ ಯಾವ ಜಾಗದಲ್ಲಿ ಆ ವ್ಯಕ್ತಿಯನ್ನ ಕೆಳಗೆ ಇಳಿಸಿರ್ತಾರೋ ಆ ಜಾಗವನ್ನ ಇಲುಗಾಡು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆ ಜಾಗ ತುಂಬಾನೇ ಹಾಂಟೆಡ್ ಆಗಿರುತ್ತೆ. ಎಷ್ಟೊತ್ತಂದ್ರೆ ಅಷ್ಟೊತ್ತಲ್ಲಿ ಗೊತ್ತಿಲ್ಲದೆ ಆ ಜಾಗದಲ್ಲಿ ಯಾರಾದರೂ ಓಡಾಡಿದ್ರೆ ಅವ್ರಿಗೆ ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ. ಅಂಥ ಭಯಂಕರವಾದ ಇಲುಗಾಡಿನ ಬಳಿ ಮಾಸ್ತಿಯ ಒಬ್ಬ ವ್ಯಕ್ತಿಗೆ ಅವತ್ತು ರಾತ್ರಿ ಏನೆಲ್ಲ ಆಯಿತು ಗೊತ್ತಾ? ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಮಾಸ್ತಿಯ ಬಳಿ ಇರೋ ಆ ಹಾಂಟೆಡ್ ಇಲುಗಾಡಿನ ಬಳಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಬೊಮ್ಮಣ್ಣ. ಇನ್ನು ಬೊಮ್ಮಣ್ಣ ಅವರಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 1992ರಲ್ಲಿ. ಬೊಮ್ಮಣ್ಣ ಮಾಸ್ತಿಯ ಬಳಿ ಚೆನ್ನಕಲ್ ಗ್ರಾಮದ ನಿವಾಸಿಯಾಗಿದ್ದು ವೃತ್ತಿಯಲ್ಲಿ ಒಬ್ಬ ರೈತರಾಗಿರ್ತಾರೆ. ಅದೇ ಚೆನ್ನಕಲ್ ಗ್ರಾಮದಲ್ಲಿ ಬೊಮ್ಮಣ್ಣ ಅವರಿಗೆ ನಾಗಪ್ಪ ಅನ್ನುವ ಸ್ನೇಹಿತ ಇರ್ತಾರೆ. ಅವರು ಕೂಡ ರೈತರಾಗಿರ್ತಾರೆ. ಇನ್ನು ನಾಗಪ್ಪ ಅವರ ಮನೆ ಅದೇ ಚೆನ್ನಕಲ್ ಗ್ರಾಮದಲ್ಲಿ ಇದ್ದರೆ ಬೊಮ್ಮಣ್ಣ ಅವರ ಮನೆ ಮಾತ್ರ ಚೆನ್ನಕಲ್ ಗ್ರಾಮದಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ ಅವರ ತೋಟದಲ್ಲಿ ಇರುತ್ತೆ. ಅಂದರೆ ಬೊಮ್ಮಣ್ಣ ಅವರ ತೋಟದ ಮನೆಯಲ್ಲಿ ವಾಸ ಇರ್ತಾರೆ. ಇನ್ನು ಚೆನ್ನಕಲ್ ಮತ್ತು ಅಲ್ಲಿನ ಸುತ್ತಮುತ್ತಲಿನ 4-5 ಹಳ್ಳಿಗಳಿಗೆ ಇದ್ದದ್ದು ಒಂದೇ ಒಂದು ಸ್ಮಶಾನ. ಯಾವ ಊರಲ್ಲಿ ಯಾರೇ ತೀರಿ ಹೋದರೂ ಅವರನ್ನು ಅದೇ ಒಂದು ಸ್ಮಶಾನದಲ್ಲಿ ಮಣ್ಣು ಮಾಡ್ತಾ ಇದ್ರು. ಇನ್ನು ಆ ಸ್ಮಶಾನಕ್ಕೆ ಸತ್ತವರನ್ನು ಹೊತ್ಕೊಂಡು ಹೋಗಬೇಕು ಅಂದರೆ ಚೆನ್ನಕಲ್ ಹಳ್ಳಿಯನ್ನು ದಾಟ್ಕೊಂಡೇ ಹೋಗಬೇಕಾಗಿತ್ತು. ಮತ್ತು ಆಗಲೇ ನಾನು ಹೇಳಿದ ಆ ಹಾಂಟೆಡ್ ಇಲುಗಾಡು ಚೆನ್ನಕಲ್ ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು. ಚೆನ್ನಕಲ್ಲಿನ ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮದವರೆಲ್ಲರಿಗೂ ಆ ಇಲುಗಾಡು ತುಂಬ ಡೇಂಜರಸ್ ಅಂತ ಮೊದಲೇ ಗೊತ್ತಿತ್ತು. ಸಂಜೆ 7 ಗಂಟೆ ಆದಮೇಲೆ ಯಾರೂ ಕೂಡ ಆ ಕಡೆಗೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಆ ಜಾಗದಲ್ಲಿ ತುಂಬ ಜನಕ್ಕೆ ವಿಚಿತ್ರವಾದ ಅನುಭವಗಳು ಆಗಿತ್ತು. ಈ ವಿಷಯ ಬೊಮ್ಮಣ್ಣ ಅವ್ರಿಗೂ ಕೂಡ ಗೊತ್ತಿತ್ತು. ಆದರೆ ಬೊಮ್ಮಣ್ಣ ಅವತ್ತು ಒಂದು ದಿನ ರಾತ್ರಿ ಆ ಇಲುಗಾಡಿನ ಬಳಿ ಆ ರೀತಿ ಆಗುತ್ತೆ ಅಂತಾನೆ ಅಂದ್ಕೊಂಡಿರಲಿಲ್ಲ. ಇಷ್ಟಕ್ಕೂ ಅವತ್ತು ರಾತ್ರಿ ಏನಾಯಿತು ಅಂದರೆ, ಬೊಮ್ಮಣ್ಣ ಯಾವುದೋ ಒಂದು ಕೆಲಸದ ಮೇಲೆ 1-2 ದಿನ ಬೇರೆ ಊರಿಗೆ ಹೋಗಿರ್ತಾರೆ. 2 ದಿನದ ನಂತರ ಅವತ್ತು ರಾತ್ರಿ ಸುಮಾರು 8 ಗಂಟೆ ಹೊತ್ತಿಗೆ ಬೊಮ್ಮಣ್ಣ ವಾಪಸ್ ಅವರ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಬೊಮ್ಮಣ್ಣಗೆ ಒಂದಷ್ಟು ದೂರದಲ್ಲಿ ನಾಗಪ್ಪ ನಿಂತ್ಕೊಂಡಿರೋದು ಕಾಣಿಸುತ್ತೆ. ಬೊಮ್ಮಣ್ಣ ನಾಗಪ್ಪ ಹತ್ರ ಹೋಗಿ, "ಓ, ಏನು ನಾಗಣ್ಣ ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದೀಯಾ? ಏನು ಸಮಾಚಾರ?" ಅಂತ ಕೇಳ್ತಾನೆ. ಅದಕ್ಕೆ ನಾಗಪ್ಪ, "ಏನಿಲ್ಲ ಬೊಮ್ಮಣ್ಣ, ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿನ್ನ ನೆಂಟರು ನೀನು ಊರಿಗೆ ಹೋಗಿದ್ಯಾ ಅಂತ ಹೇಳಿದ್ರು. ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ" ಅಂತ ಹೇಳ್ತಾನೆ. ಅದಕ್ಕೆ ಬೊಮ್ಮಣ್ಣ, "ಓ ಹೌದಾ, ಬಾ ನನ್ನ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ" ಅಂತ ಹೇಳ್ತಾನೆ. ಹೀಗೆ ನಾಗಪ್ಪ ಮತ್ತು ಬೊಮ್ಮಣ್ಣ ಇಬ್ಬರು ದಾರಿಯುದ್ದಕ್ಕೂ ಮಾತಾಡಿಕೊಂಡು ಕಷ್ಟ ಸುಖ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ
ಒಂದು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಬೊಮ್ಮಣ್ಣ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದ ನಾಗಪ್ಪ ಇದ್ದಕ್ಕಿದ್ದ ಹಾಗೆ ಗೊಳೋ ಅಂತ ಹತ್ತು ಬಿಡ್ತಾನೆ. ನಾಗಪ್ಪ ಆ ರೀತಿ ಅಳೋದನ್ನ ನೋಡಿ ಬೊಮ್ಮಣ್ಣ, ಏ ನಾಗಪ್ಪ, ಯಾಕೆ ಏನಾಯ್ತು, ಯಾಕೆ ಈ ಥರ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ನಾಗಪ್ಪ, ಏನಿಲ್ಲ ಬೊಮ್ಮಣ್ಣ, ನನ್ನ ಹಣಕಾಸಿನ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ. ಕೈಯಲ್ಲಿ ಒಂದು 10 ರೂಪಾಯಿ ಕೂಡ ಇಲ್ದಂಗೆ ಆಗೋಗಿದೆ. ಈ ಸರಿ ಬಂದಿರೋ ಬೆಳೆಯಲ್ಲಿ 1 ರೂಪಾಯಿ ಕೂಡ ಏನೂ ಗಿಟ್ಲಿಲ್ಲ. ಮೈ ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ. ಸಾಲ ಕೊಟ್ಟವ್ರು ಮನೆ ಮುಂದೆ ಬಂದು ಒಂದೊಂದು ಮಾತಾಡ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಬೊಮ್ಮಣ್ಣ. ಹೋಗ್ಲಿ, ವಿಷ ಕುಡಿದು ಸತ್ತೋಗ್ಬಿಡೋಣ ಅಂದರೆ ಹೆಂಡತಿ ಮಕ್ಕಳು ನೆನಪಾಗ್ತಾರೆ. ಅದಕ್ಕೆ ನಿನ್ನ ಹತ್ರ ಏನಾದರೂ ಸ್ವಲ್ಪ ಸಹಾಯ ಕೇಳೋಣ ಅಂತ ನಿಮ್ಮ ಮನೆ ಹತ್ರ ಹೋಗಿದ್ದೆ. ನೀನು ಊರಲ್ಲಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಸುಮ್ಮನೆ ಆಗೋದೆ ಬೊಮ್ಮಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಬೊಮ್ಮಣ್ಣ, ಜೀವನದಲ್ಲಿ ಕಷ್ಟ ಸುಖ ಎರಡೂ ಬರುತ್ತೆ. ಕಷ್ಟ ಬಂತು ಅಂತ ಹೇಳಿ ಪ್ರಾಣ ಕಳ್ಕೊಳಕ್ಕಾಗುತ್ತಾ ಹೇಳು? ಹೋಗ್ಲಿ, ನಾಳೆ ಮನೆ ಹತ್ರ ಬಾ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ. ನೀನು ಸುಧಾರಿಸ್ಕೊಂಡ್ಮೇಲೆ ಮತ್ತೆ ವಾಪಸ್ ಕೊಡಿವಂತೆ ಅಂತ ಸಮಾಧಾನ ಮಾಡ್ತಾನೆ. ಅದಕ್ಕೆ ನಾಗಪ್ಪ, ಸರಿ ಆಯಿತು ಬೊಮ್ಮಣ್ಣ ಅಂತ ಹೇಳ್ತಾನೆ. ಇದಾದ್ಮೇಲೆ ಅವರಿಬ್ಬರು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ. ಇನ್ನೇನು ಅವರಿಬ್ಬರು ಚನ್ನಕಲ್ ಊರಿನ ಹೆಬ್ಬಾಗಿಲಿಗೆ ಹತ್ರತ್ರ ಬಂದೇ ಬಿಟ್ರು ಅನ್ನೋವಾಗ ಬೊಮ್ಮಣ್ಣ ಅವನ ಪಾಡಿಗೆ ಅವನು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ನಾಗಪ್ಪ ಹಿಂದಿಂದಕ್ಕೆ ಉಳ್ಕೊಂಡ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಬೊಮ್ಮಣ್ಣ ಕಣ್ಣಿಗೆ ನಾಗಪ್ಪ ಕಾಣಿಸೋದೇ ಇಲ್ಲ. ಬೊಮ್ಮಣ್ಣ ಏನು ಅನ್ಕೋತಾನೆ ಅಂದರೆ, ನಾಗಪ್ಪ ಎಲ್ಲೂ ಹೋಗಿರೋದಿಲ್ಲ ಬಿಡು, ಮನೆಗೆ ಹೊರಟೋಗಿರ್ತಾನೆ. ಅದು ಬೇರೆ ಟೈಮ್ ರಾತ್ರಿ 9 ಗಂಟೆ ಆಯ್ತಲ್ವಾ, ಅದಕ್ಕೆ ಮನೆ ಕಡೆ ಹೋಗಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗಿ ಅವನ ಪಾಡಿಗೆ ಅವನು ಮುಂದೆ ಹೋಗ್ತಾನೆ. ಹೀಗೆ ಬೊಮ್ಮಣ್ಣ ಚನ್ನಕಲ್ ಗ್ರಾಮದ ಹೆಬ್ಬಾಗಿಲನ್ನು ದಾಟಿ ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹೋಗ್ಬಿಡ್ತಾನೆ. ಕೊನೆಗೆ ಬೊಮ್ಮಣ್ಣ ಆ ಹಾಂಟೆಡ್ ಹಿಲುಗಾಡಿನ ಬಳಿ ಬರ್ತಾನೆ. ಹೋಗುವಾಗ ಬೊಮ್ಮಣ್ಣ ಆ ಜಾಗದಲ್ಲಿ ನೆಲದ ಮೇಲೆ ಮಡಿಕೆಯ ಚೂರು, ಅನ್ನ ಮತ್ತೆ ಹೂ ಬಿದ್ದಿರೋದನ್ನು ಗಮನಿಸ್ತಾನೆ. ಅದನ್ನು ನೋಡಿ ಬೊಮ್ಮಣ್ಣ ಏನು ಅನ್ಕೋತಾನೆ ಅಂದರೆ, ಓ, ಇವತ್ತು ಯಾರೋ ಸತ್ತೋಗ್ಬಿಟ್ಟವ್ರೆ, ನಮ್ಮೂರವರ ಬೇರೆ ಪಕ್ಕದೂರವರ, ಯಾರಿರ್ಬೋದು? ನನ್ನ ಹೆಂಡತಿಗೆ ಗೊತ್ತಿರುತ್ತೆ. ಮನೆಗೆ ಹೋದ ತಕ್ಷಣ ಅವಳನ್ನು ಕೇಳಬೇಕು ಯಾರು ತೀರ್ಕೊಂಡಿರೋದು ಅಂತ ಅಂದ್ಕೊಂಡು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಬೊಮ್ಮಣ್ಣ ಆ ಇಲುಗಾಡನ್ನು ದಾಟ್ಕೊಂಡು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತಾನೆ. ಈ ರೀತಿ ಬೊಮ್ಮಣ್ಣ ಒಬ್ಬನೇ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಅವನ ಎಡಗೈನ ಭುಜದಿಂದ ಬೆರಳಿನವರೆಗೂ ಸವರಿದ ಹಾಗೆ ಅನಿಸುತ್ತೆ. ತಕ್ಷಣ ಬೊಮ್ಮಣ್ಣ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಬೊಮ್ಮಣ್ಣಗೆ ಅಲ್ಲಿ ಯಾರೂ ಕಾಣಿಸೋದಿಲ್ಲ. ಆ ಟೈಮಲ್ಲಿ ಬೊಮ್ಮಣ್ಣ ಭುಜದ ಮೇಲೆ ಒಂದು ಟವಲ್ ಇರುತ್ತೆ. ಅದಕ್ಕೆ ಬೊಮ್ಮಣ್ಣ ಏನು ಅನ್ಕೋತಾನೆ ಅಂದರೆ, ಗಾಳಿ ಬೀಸಿರೋದಕ್ಕೆ ಆ ಟವಲ್ ಅವನ ಭುಜಕ್ಕೆ ತಗುಲಿ ಅವ್ರಿಗೆ ಆ ರೀತಿ ಅನ್ನಿಸಿದೆ ಅಂತ ಅಂದ್ಕೊಂಡು ಮತ್ತೆ ಅವನ ಮನೆಯ ಕಡೆಗೆ ನಡ್ಕೊಂಡು ಹೋಗ್ತಾನೆ. ಈ ರೀತಿ ಬೊಮ್ಮಣ್ಣ ಅವನ ಪಾಡಿಗೆ ಅವನು ನಡ್ಕೊಂಡು ಹೋಗ್ತಾ ಇರೋವಾಗ ಮತ್ತೆ ಇದ್ದಕ್ಕಿದ್ದ ಹಾಗೆ ಯಾರೋ ಹಿಂದೆಯಿಂದ ಅವನ ಬೆನ್ನ ಮೇಲಿದ್ದ ಟವಲ್ನ ಎಳೆದು ಬಿಡ್ತಾರೆ. ತಕ್ಷಣ ಬೊಮ್ಮಣ್ಣ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಈಗ ಬೊಮ್ಮಣ್ಣಗೆ ಸ್ವಲ್ಪನೇ ಭಯ ಶುರುವಾಗುತ್ತೆ. ಯಾಕಂದರೆ ಆ ಇಲುಗಾಡಿನ ಬಗ್ಗೆ ಊರಿನ ಜನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ರು. ಅದಕ್ಕೆ ಬೊಮ್ಮಣ್ಣ ಬೇಗ ಮನೆ ಸೇರ್ಕೊಳ್ಬೇಕು ಅಂತ ಜೋರಾಗಿ ನಡೆಯೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ಬೊಮ್ಮಣ್ಣ ಅವನ ಮನೆ ಕಡೆಗೆ ಹೋಗ್ತಾ ಇರ್ತಾನೆ. ಅವರ ಮನೆಗೆ ಹೋಗಬೇಕು ಅಂದರೆ ಇನ್ನೂ 1 ಕಿಲೋಮೀಟರ್ ಮುಂದೆ ಹೋಗಬೇಕು. ಈ ರೀತಿ ಬೊಮ್ಮಣ್ಣ ನಡ್ಕೊಂಡು ಹೋಗುವಾಗ
ಅವನಿಗೆ ಒಂದು ದೊಡ್ಡ ಮೋರಿ ಸಿಗುತ್ತೆ. ಆ ಮೋರಿ ಪಕ್ಕದಲ್ಲಿ ಗಿಡ ಮರಗಳು, ಮುಳ್ಳಿನ ಬೇಲಿ ಎಲ್ಲ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ವಿಚಿತ್ರವಾದ ಬಿಳಿ ಆಕೃತಿ ಸುಮಾರು 20 ಅಡಿ ಎತ್ತರಕ್ಕೆ ಜಂಪ್ ಮಾಡಿ ಮತ್ತೆ ಮೋರಿ ಒಳಗೆ ಕೂತ್ಕೊಳ್ಳುತ್ತೆ. ಅದನ್ನು ನೋಡಿದ ತಕ್ಷಣ ಬೊಮ್ಮಣ್ಣಗೆ ಮೈಯಲ್ಲಿ ನಡುಕ ಹುಟ್ಕೊಳ್ಳುತ್ತೆ. ಯಾಕಂದರೆ ಯಾವ ಪ್ರಾಣಿ ಆಗಲಿ, ಪಕ್ಷಿ ಆಗಲಿ ಅಥವಾ ಮನುಷ್ಯನೇ ಆಗಲಿ ಅಷ್ಟು ಎತ್ತರಕ್ಕೆ ಜಂಪ್ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಆ ಮೋರಿಯ ಒಳಗಿಂದ ಯಾರೋ ಒಬ್ಬ ವ್ಯಕ್ತಿ ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಇನ್ನು ಆ ಅಳುವ ಶಬ್ದ ಯಾವ ರೀತಿ ಇತ್ತು ಅಂದರೆ ತುಂಬ ನೋವು ಮತ್ತು ಜಿಗುಪ್ಸೆಯಿಂದ ಕೂಡಿದ ರೋದನೆಯಿಂದ ಅಳ್ತಾ ಇರೋ ಥರ ಅನಿಸುತ್ತೆ. ಬೊಮ್ಮಣ್ಣ ಅಲ್ಲಿಗಾಗಲೇ ತುಂಬಾ ಭಯ ಬಿದ್ದೋಗಿದ್ರು. ಆದರೂ ಆ ಮೋರಿಯ ಹತ್ರ ಇರೋದು ಯಾರು ಅಂತ ಚೆಕ್ ಮಾಡೋದಕ್ಕೆ ಹತ್ರ ಹೋಗಿ ನೋಡ್ತಾರೆ. ಅಲ್ಲಿ ಬೊಮ್ಮಣ್ಣ ಕಣ್ಣಿಗೆ ಯಾರೂ ಕಾಣಿಸೋದಿಲ್ಲ. ಆದರೆ ಆ ಅಳುವ ಶಬ್ದ ಮಾತ್ರ ಇನ್ನೂ ಬರ್ತಾನೆ ಇತ್ತು. ತಕ್ಷಣ ಬೊಮ್ಮಣ್ಣಗೆ ಇದು ಭೂತದ ಚೇಷ್ಟೆನೆ ಅಂತ ಗೊತ್ತಾಗ್ಬಿಡುತ್ತೆ. ಬೊಮ್ಮಣ್ಣ ಮನಸ್ಸಿನಲ್ಲಿದ್ದ ಭಯ ಇನ್ನೂ ದುಪ್ಪಟ್ಟಾಗುತ್ತೆ. ನಿಂತ ಜಾಗದಲ್ಲೇ ಬೊಮ್ಮಣ್ಣ ಬೆವರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ಬೊಮ್ಮಣ್ಣಗೆ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬೊಮ್ಮಣ್ಣ ಬೊಮ್ಮಣ್ಣ ಅಂತ ಕರೆದ ಹಾಗೆ ಅನಿಸುತ್ತೆ. ತಕ್ಷಣ ಬೊಮ್ಮಣ್ಣ ಆ ಶಬ್ದ ಯಾವ ಕಡೆ ಬರ್ತಾ ಇದೆ ಅಂತ ನೋಡಿದಾಗ ದೂರದಲ್ಲಿದ್ದ ಒಂದು ಹುಣಸೆ ಮರದ ಕೆಳಗೆ ಒಂದು ಬಿಳಿ ಆಕೃತಿ ನಿಂತ್ಕೊಂಡು ಬೊಮ್ಮಣ್ಣ ಕಡೆಗೆ ಕೈ ತೋರಿಸ್ತಾ ಬೊಮ್ಮಣ್ಣ ಬಾಯಿಲ್ಲಿ, ಬೊಮ್ಮಣ್ಣ ಬಾಯಿಲ್ಲಿ ಅಂತ ಕರೀತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಬೊಮ್ಮಣ್ಣ ಎದ್ನೋ ಬಿದ್ನೋ ಅಂತ ಆ ಜಾಗದಿಂದ ಓಡೋಗ್ತಾನೆ. ಒಂದಷ್ಟು ದೂರ ಓಡೋಗಿ ಬೊಮ್ಮಣ್ಣ ಹಿಂದೆ ತಿರುಗಿ ನೋಡಿದಾಗ ಆ ಹುಣಸೆ ಮರ ಮತ್ತು ಆ ಬಿಳಿ ಆಕೃತಿ ಎರಡು ಬೆಂಕಿಯಲ್ಲಿ ದಗ ದಗ ಅಂತ ಉರಿತಾ ಇರುತ್ತೆ. ಆ ದೃಶ್ಯವನ್ನು ನೋಡಿದ ಮೇಲೆ ಬೊಮ್ಮಣ್ಣ ಎದೆ ಬಡಿತಾನೆ ನಿಂತು ಹೋಗುತ್ತೆ. ಅಯ್ಯೋ ಅಯ್ಯೋ ಅಂತ ಜೋರಾಗಿ ಕಿರ್ಚ್ಕೊಳ್ತಾ ಮನೆಗೆ ಓಡೋಗ್ಬಿಡ್ತಾನೆ. ಈ ರೀತಿ ಬೊಮ್ಮಣ್ಣ ಮನೆ ಒಳಗೆ ಧುಪ್ ಅಂತ ಹೋಗಿ ಕೂತ್ಕೋತಾನೆ. ಅವರ ಹೆಂಡತಿ ಬೊಮ್ಮಣ್ಣನನ್ನು ನೋಡಿದಾಗ ಬೊಮ್ಮಣ್ಣ ಬುಸುಗುಡ್ತಾ ಕೂತಿರ್ತಾನೆ. ಅದನ್ನು ನೋಡಿ ಅವರ ಹೆಂಡತಿ ಏನಾಯಿತು ಅಂತ ಕೇಳಿದ್ರು ಬೊಮ್ಮಣ್ಣ ಮಾತಾಡೋದಕ್ಕೆ ಆಗೋದಿಲ್ಲ. ಗಸೆಗೆ ಬೊಮ್ಮಣ್ಣ ಬುಸುಗುಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಹೆಂಡತಿ ಬೊಮ್ಮಣ್ಣ ಅವ್ರಿಗೆ ಊಟ ಬಡಿಸ್ತಾಳೆ. ಬೊಮ್ಮಣ್ಣ ಊಟ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಅವರ ಹೆಂಡತಿ ನೆಲದ ಮೇಲೆ ಕೂತ್ಕೊಂಡು ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಬೊಮ್ಮಣ್ಣ, ಅಮ್ಮ, ಬರೋವಾಗ ದಾರಿಯಲ್ಲಿ ನಾಗಪ್ಪ ಸಿಕ್ಕಿದ್ದ. ಅವನು ನಾನು ಇಬ್ಬರು ಮಾತಾಡಿಕೊಂಡು ಊರಿನವರೆಗೂ ಬಂದ್ವಿ. ಅದಾದಮೇಲೆ ನಾನು ಈ ಕಡೆ ಬಂದೆ, ಅವನು ಆ ಕಡೆ ಹೋದ. ಆ ಇಳುಗಾಡನ್ನು ದಾಟಿದ ಮೇಲೆ ಹೀಗೆಲ್ಲ ಆಗೋಯ್ತು ಕಣೆ ಅಂತ ನಡೆದ ಎಲ್ಲ ವಿಷಯವನ್ನು ಹೆಂಡತಿ ಜೊತೆ ಹೇಳ್ತಾನೆ. ಆಗ ನೆಲದಲ್ಲಿ ಕೂತಿದ್ದ ಬೊಮ್ಮಣ್ಣ ಅವರ ಹೆಂಡತಿ ತುಂಬ ಆಶ್ಚರ್ಯದಿಂದ, ಏನೋ ನಾಗಪ್ಪ ಸಿಕ್ಕಿದ್ನಾ? ಅವನು ನಿನ್ನ ಜೊತೆ ಮಾತಾಡಿಕೊಂಡು ಊರಿನವರೆಗೂ ಬಂದ್ನ ಅಂತ ಆಶ್ಚರ್ಯದಿಂದ ಮತ್ತೆ ಗಾಬರಿಯಿಂದ ಎದ್ದು ನಿಲ್ತಾಳೆ. ಅದನ್ನು ನೋಡಿ ಬೊಮ್ಮಣ್ಣ, ಹೌದೇ, ಏನಾಯ್ತು ಇವಾಗ? ನಾಗಪ್ಪ ಸಿಕ್ಕಿದ್ದ, ಅವನು ನಾನು ಇಬ್ಬರು ಜೊತೆನೇ ಬಂದಿದ್ದು, ಯಾಕೆ, ಏನಾಯಿತು ಅಂತ ಕೇಳ್ತಾನೆ. ಆಗ ಅವನ ಹೆಂಡತಿ ಹೇಳಿದ ವಿಷಯವನ್ನು ಕೇಳಿ ಬೊಮ್ಮಣ್ಣಗೆ ದಂಗು ಬಡ್ದಂತಾಗುತ್ತೆ. ಮೈಯಲ್ಲಿರೋ ರೋಮಗಳೆಲ್ಲ ಸೆಟದು ನಿಂತ್ಕೊಳ್ಳುತ್ತೆ. ಯಾಕಂದರೆ ಬೊಮ್ಮಣ್ಣ ಬರುವಾಗ ದಾರಿಯಲ್ಲಿ ಆ ಇಲುಗಾಡಿನ ಬಳಿ ಮಡಿಕೆಯ ಚೂರು, ಅನ್ನ ಮತ್ತು ಹೂವು ಎಲ್ಲ ಚೆಲ್ಲಿರ್ತಾರಲ್ವ, ಅದನ್ನು ನೋಡಿ ಬೊಮ್ಮಣ್ಣ
ಯಾರಿರ್ಬೋದು ಸತ್ತೋಗಿರೋದು ಅಂತ ಅಂದ್ಕೊಂಡಿರ್ತಾನೆ ಅಲ್ವಾ, ಅದು ಬೇರೆ ಯಾರೂ ಅಲ್ಲ, ನಾಗಪ್ಪನೇ. ಸಾಲದ ಸುಳಿಯಲ್ಲಿ ಸಿಕ್ಕಿ ನಾಗಪ್ಪ ಅವನ ತೋಟದಲ್ಲಿ ಕಳೆ ಔಷಧಿ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆಗ ಬೊಮ್ಮಣ್ಣಗೆ ಗೊತ್ತಾಗುತ್ತೆ, ದಾರಿಯಲ್ಲಿ ಸಿಕ್ಕಿದ್ದು ಅವನ ಜೊತೆ ಮಾತಾಡಿಕೊಂಡು ಅವನ ಜೊತೆನೆ ನಡ್ಕೊಂಡು ಬಂದಿದ್ದು ನಾಗಪ್ಪ ಅಲ್ಲ, ನಾಗಪ್ಪನ ಆತ್ಮ ಅಂತ. ಸ್ನೇಹಿತನಾಗಿರೋದಕ್ಕೆ ನನ್ನ ಕಣ್ಣಿಗೆ ಕಾಣಿಸಿ ಅವನ ಆತ್ಮ ಕಣ್ಣೀರು ಹಾಕಿದೆ ಅಂತ ಗೊತ್ತಾಗುತ್ತೆ. ಈ ವಿಷಯವನ್ನು ತಿಳ್ಕೊಂಡು ಬೊಮ್ಮಣ್ಣ ಅವರ ಹೆಂಡತಿ ಕೂಡ ಆಶ್ಚರ್ಯ ಪಡ್ತಾಳೆ. ಬೆಳಗ್ಗೆ ಬೊಮ್ಮಣ್ಣ ಎದ್ದು ನಾಗಪ್ಪ ಅವರ ಮನೆ ಕಡೆಗೆ ಹೋಗುವಾಗ ಆ ಹುಣಸೆ ಮರದ ಕಡೆಗೆ ನೋಡ್ತಾನೆ. ಆ ಹುಣಸೆ ಮರ ಏನೂ ಆಗಿರೋದಿಲ್ಲ, ಹಾಗೇ ಇರುತ್ತೆ. ಆಗ ಬೊಮ್ಮಣ್ಣ ರಾತ್ರಿ ಬೆಂಕಿಯಲ್ಲಿ ದಗ ದಗ ಅಂತ ಉರಿತಾ ಇದ್ದ ಹುಣಸೆ ಮರ ಈಗ ಏನೂ ಆಗಿಲ್ವಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೋತಾನೆ. ಇದು ಮಾಸ್ತಿಯ ಬಳಿ ಇರೋ ಒಂದು ಹಾಂಟೆಡ್ ಇಲುಗಾಲಿನ ಬಳಿ ಬೊಮ್ಮಣ್ಣಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ಮತ್ತು ಇಂಟ್ರೆಸ್ಟಿಂಗ್ ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.